ಇಲ್ಲ ಬಾತರು ನಾನ್ ಮಾಡೋದು. ಶೀತ ಪಾಯಸ ಕೊಡ್ತಾ ಇದ್ದಾಳೆ ನಮ್ಗೆ. ಅಯ್ಯೋ ನಿಮ್ ಪಾಡು. ಒಂದ್ ನಿಮಿಷ ಇರು. ಕಾಯಿಪಲ್ಯ ಸೇವೆ ಮಾಡಿ ಫ್ರೆಂಡ್ಸ್, ಇವನು ಅವ್ವ ಅವ್ವ ಅಂತ ಅಭ್ಯಾಸ ಆಗಿ PUC ನೀನ್ ಎತ್ತಿ ಕರ್ಕೊಂಡು ಕಣಪ್ಪ, ಆಟ ಮಾಡ್ಕೊಂಡು 500 ರೂಪಾಯಿ ಖರ್ಚು ಮಾಡ್ಕೊಂಡು PUC ಇಲ್ಲ ಜ್ಯೋತಿ ನಗರದಿಂದ ಕುವೆಂಪು ನಗರಕ್ಕೆ ಖರ್ಚು ಮಾಡ್ಕೊಂಡು ಕರ್ಕೊಂಡು ಹೋದೆ. ಪ್ರೈಸ್ ತಗೋತಾರೆ ಅಂತ ಪ್ರೈಸೇ ಬರ್ಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಡ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಗಲೇ ಟೈಮ್ ಬಂದು 3:30 ಆಗಿದೆ. ಇವತ್ತು ನಮ್ಮನೆ ಹತ್ರ ಜಾತ್ರೆ ಕೂಡ ಇತ್ತು, ದೇವಸ್ಥಾನದಲ್ಲಿ ಪೂಜೆ. ಸೊ ಹಾಗಾಗಿ ಮಧ್ಯಾಹ್ನ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡ್ವಿ, ಪೂಜೆ ಎಲ್ಲ ಮಾಡಿಕೊಂಡು. ಹಾಗೆ ಅಮ್ಮನ ಮನೇಲೂ ಕೂಡ ಇವತ್ತು ಅಂದರೆ ಅವರು ತೇರೋಪತ್ ಅಂತ ಮಾಡ್ತಾರೆ. ಅಂಪಾಪುರದಲ್ಲಿ ನಮ್ಮ ಮನೆ ದೇವ್ರದ್ದು, ಅಮ್ಮ ಅವ್ರ ಮನೆ ದೇವ್ರದ್ದು ಜಾತ್ರೆ ಎಲ್ಲ ನಡೆಯುತ್ತೆ. ಸೊ ಹಾಗಾಗಿ ಅಮ್ಮ ಅಲ್ಲಿಗೆ ಬಾ ಅಂತ ಕರೆದಿದ್ರು. ಸೊ ಇವಾಗ ಹೋಗೋಣ ಅಂತ, ಇಲ್ಲೂ ನಾವು ಪೂಜೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ಸ್ವಲ್ಪ ಲೇಟಾಗೆ ಹೋಗ್ತಾ ಇದ್ದೀನಿ. ನಾನು ಇಲ್ಲೂ ಎಲ್ಲ ಪೂಜೆಗಳೆಲ್ಲ ಇತ್ತು ಅಂತ ಹೇಳಿ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು, ಬಟ್ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ದೇವಸ್ಥಾನದಲ್ಲಿ. ಅಂದರೆ ತುಂಬ ರಶ್ ಇತ್ತು. ಆ ಮಧ್ಯದಲ್ಲಿ ಹೆಂಗೆ ವಿಡಿಯೋ ಮಾಡ್ಕೊಳ್ಳೋದು ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ. ಇವಾಗ ಹೊರಟಿದ್ವಿ ಅಮ್ಮನ ಮನೆ ಹತ್ರ. ಹಾಗೆ ರಕ್ಷಿತಾ, ಶಿವು, ಅಮ್ಮ ಎಲ್ಲರೂ ಫೋನ್ ಮಾಡಿದರು. ಬಟ್ ನಾನು ಸ್ವಲ್ಪ ಮನೆ ಹತ್ರನೂ ಜಾತ್ರೆ ಎಲ್ಲ ಇದ್ದಿದ್ದರಿಂದ ಅಲ್ಲೂ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಮತ್ತು ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರೋದೆಲ್ಲ ಲೇಟ್ ಆಗೋಯಿತು. ಅದಾದಮೇಲೆ ತುಂಬ ಬಿಸಿಲಿತ್ತು. ಸ್ವಲ್ಪ ವೆದರ್ ಕೂಲ್ ಆಗಲಿ ಆಮೇಲೆ ಹೋಗೋಣ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದೆ ಅಲ್ಲಿಂದ ಬಂದು. ಸೊ ಇವಾಗ ಹೋಗ್ತಾ ಇದ್ವಿ. ಇವಾಗ ಬಂದ್ವಿ. ಏನು ಮಾಡ್ತಾಯಿದ್ದಾರೆ ನೋಡೋಣ. ಎಲ್ಲರೂ ಮಧ್ಯಾಹ್ನ ಆಗಿತ್ತಲ್ವ, ಮಲ್ಕೊಂಡಿದ್ದೀರಾ ಏನು ಅಂದರೆ ಆಲ್ಮೋಸ್ಟ್ ನಾವು ಹೋದಾಗ 3:45 4 o'clock ಆ ಥರ ಆಗಿತ್ತು ಹೆಚ್ಚು ಕಡಿಮೆ. ಅಷ್ಟರಲ್ಲಿ ಹೋದ್ವಿ. ನವೀನ್ ಅವರು ಡೋರ್ ಓಪನ್ ಮಾಡಿದ್ರು. ಎಲ್ಲರೂ ಏನಂತಂದರೆ ಜಸ್ಟ್ ಆಗ್ತಾನೆ ಅವರು ಕೂಡ ಊಟ ಎಲ್ಲ ಮುಗಿಸ್ಬಿಟ್ಟು ರಿಲ್ಯಾಕ್ಸ್ ಆಗಿ ವೆಲ್ಕಮ್ ಅಂತ ಕರಿತಾಯಿದ್ರು. ಅದಾಗೆ ರಕ್ಷಿತಾ ಮತ್ತು ನವೀನ್ ಅವರೆಲ್ಲ ಹಿಂಗೆ ಮಾತಾಡ್ತಾಯಿದ್ರು. ನೋಡಿ ನಾನು ಆಗ್ತಾನೆ ಹೋದೆ. ಆಮೇಲೆ ಎಲ್ಲ ಅಡುಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿ ಅವರು ಕೂಡ ರೆಸ್ಟ್ ಮಾಡ್ತಾಯಿದ್ರು ಊಟ ಎಲ್ಲ ಮಾಡಿಬಿಟ್ಟು. ಅದಕ್ಕೆ ಏನೇನು ಮಾಡಿದ್ರಾ ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಅಂತ ಕೇಳ್ತಾಯಿದ್ದೆ. ಅದಕ್ಕೆ ನೋಡ್ತಾ ಇದ್ದೆ ಏನು ಮಾಡಿದರೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಕಿಚನ್ಗೆ. ಅಷ್ಟರಲ್ಲಿ ಪಾಯಸ ಮಾಡಿದರು, ಗಸಗಸೆ ಪಾಯಸ. ತುಂಬ ಚೆನ್ನಾಗಿತ್ತು. ಅಮ್ಮ ಮತ್ತು ರಕ್ಷಿತಾ ಇಬ್ಬರು ಸೇರಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಪಾಯಸ. ಹೋಗಿದ ತಕ್ಷಣ ರಕ್ಷಿತಾ ನನಗೆ ಪಾಯಸ ಹಾಕ್ಕೊಟ್ಲು. ನಾನು ಊಟ ಆ್ಯಕ್ಚುಲಿ ಹೇಳ್ದಾಗೆ ದೇವಸ್ಥಾನದಲ್ಲೇ ಮಾಡ್ಕೊಂಡು ಹೋಗಿದ್ದೆ ಅಲ್ವಾ. ಸೊ ಹಂಗಾಗಿ ಊಟ ಹೋಗಿದ ತಕ್ಷಣ ಏನು ಮಾಡಲಿಲ್ಲ. ಹೋಗಿದ ತಕ್ಷಣ ನಾನು ಪಾಯಸ ಇಸ್ಕೊಂಡು ಕುಡಿದೆ. ಹಪ್ಳ ಮತ್ತು ಆಲೂಗಡ್ಡೆ ಬದನೆಕಾಯಿ ಪಲ್ಯ ಮಾಡಿದರು. ಜೊತೆಗೆ ಹೇಳ್ದಾಗೆ ಪಾಯಸ, ಅನ್ನ, ಸಾಂಬಾರು ಇದೆಲ್ಲ ಮಾಡಿದರು. ನನಗೆ ಮತ್ತು ನನ್ನ ಹಸ್ಬೆಂಡ್ಗಿಬ್ರಿಗೂ ಪಾಯಸ ಕುಡೀರಿ ಅಕ್ಕ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹಾಕ್ಕೊಡ್ತಾ ಇದ್ದಾಳೆ. ಟೇಸ್ಟ್ ಅಂತೂ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಅದೇನು ಹಬ್ಬದ ದಿನ ಆಗಿರ್ಬೋದು, ಅದು ದೇವ್ರ ಪೂಜೆ ದಿನ ಅಡುಗೆಗಳಂತೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟೇನು ವಿಶೇಷವಾಗಿರುತ್ತೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಾಗಿತ್ತು ಎಲ್ಲ ಕೂಡ. ಅದಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಫ್ರೆಂಡ್ಸ್, ನಾನು ಅಮೆಝಾನಿಂದ ಆಗ್ಯಾರೋ ಮಿನಿ ಎಲೆಕ್ಟ್ರಿಕ್ ಚಾಪರ್ ಇಲ್ಲಿ 8ನ ಬೈ ಮಾಡಿದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ಳೋದು ತುಂಬಾ ಈಸಿ, ತುಂಬ ಕ್ವಿಕ್ಕಾಗಿ ಕೂಡ ಕೆಲಸ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಇದನ್ನು ನಾವು ಬಳಸ್ಬೋದು. ಹಾಗೆ ಫ್ರೆಂಡ್ಸ್, ನೀವು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ನಮ್ಮ ಅಥರ್ವ ನಾನ್ ಪಾಪ್ಕಾರ್ನ್ ಮಾಡ್ಕೊಟ್ಟಿರೋದೊಂದ್ಗೆ ಒಂದಿನೂ ಅವ್ರ ಅತ್ತೆ ಪಾಪ್ಕಾರ್ನ್ ಮಾಡಿಲ್ಲ. ಅವ್ರ ಅತ್ತೆಗೆ ಏನಂತ ಹೇಳ್ತಾನೆ ಗೊತ್ತಾ, ಯಾರು ಮಾಡೋ ಪಾಪ್ಕಾರ್ನ್ ಇಷ್ಟ ಅಂದ್ರೆ ರಕ್ಷಿತಾ ಅತ್ತೆ ಮಾಡೋ ಪಾಪ್ಕಾರ್ನ್. ಡೋ ಮಾಡ್ತಾರೆ ರಕ್ಷಿತಾ. ಇಲ್ಲ ಬಾತರು ನಾನ್ ಮಾಡೋದು ಇಷ್ಟ ನಿಂಗೆ. ಯಾವಾಗ ಮಾಡಿದ್ರು ನಿಮ್ಮ ಅತ್ತೆ? ಯಾವಾಗ ತಿಂದಿದ್ದೆ? ಓ ನಾಳೆ ಮಾಡ್ಕೊಡ್ತಾರೆ. ನೀನ್ ತಿನ್ನನಿರೋದ್ಕಿಂತ ಮುಂಚೆ ಹೆಂಗೆ ಹೇಳ್ದೆ ನೀನು? ಗೊತ್ತು ಚೆನ್ನಾಗ್ ಮಾಡ್ತಾರೆ ನೋಡಿ. ಇವಾಗ್ಲೇ ಹೆಂಗೆ ಅವ್ರ ಅತ್ತೆಗೆ ನೈಸ್ ಮಾಡ್ತಾ ಇರೋದು, ಅತ್ತೆಗೆ ನೈಸ್ ಮಾಡ್ತಾ ಇರೋದು. ಕಪ್ಪಿ ಮರಿತಾರ ಅಲ್ವಾ? ಇಳಿ ಕೆಳಕ್ಕೆ, ಇಳ್ಸಮ್ಮ ಕೆಳಕ್ಕೆ. ಓ ಹೆವಿ ಕ್ಲೆವರ್ ಇವನು. ನಮ್ ಜೀವಿತ
ಹಾಗೆ ಫ್ರೆಂಡ್ಸ್, ನಿಮಗೆ ಗೊತ್ತು ಇವತ್ತು ರಾಘವೇಂದ್ರ ಸ್ವಾಮಿಗಳದ್ದು 431ನೇ ಜನ್ಮದಿನದ ಆಚರಣೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಬಂಟುನು ರೆಡಿ ಇದ್ದಾನೆ, ನಮ್ಮಮ್ಮನೂ ರೆಡಿ ಆಗ್ತಿದ್ದಾರೆ, ರಕ್ಷಿತಾ, ಶಿವು, ಅಥರ್ವ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಸೊ ಈಗ ಫೈನಲಾಗಿ ರೆಡಿ ಆಗಿಬಿಟ್ಟು ಹೊರಡೋದಷ್ಟೇ. ನಾನು ಇವತ್ತೆಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ, ಹೋಗಬೇಕು ಅಂತ. ಏನಕ್ಕಂದರೆ ಅಲ್ಲಿ ಮನೆ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಮಾರ್ನಿಂಗ್ ಹೋಗ್ಲಿಕ್ಕಾಗಿರಲಿಲ್ಲ. ಹಾಗೆ ಶಿವು ಅವನಿಗೊಂದು ವಿಡಿಯೋ ಕಳಿಸಿದ್ದೆ, ಇವತ್ತು ಆಚರಣೆ ಇದೆ ಅಲ್ಲಿ ದೇವಸ್ಥಾನದಲ್ಲಿ, ಮಠಕ್ಕೆ ಹೋಗೋಣ ಅಂತ. ಸೊ ಅವನು ಹೋಗೋಣ ರೆಡಿಯಾಗು ಅಂತ ಅಂದೆ. ಸೊ ಹಂಗಾಗಿ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಇವಾಗ ಹೊರಡೋದಷ್ಟೇ. ಆಗಲೇ ಟೈಮ್ ಒಂದು 5 o'clock 5:30 ಹಂಗಿದೆ ನೋಡಿ. ಹಿಂಗಿದೆ ವೆದರ್, ಇನ್ನೂ ಬಿಸಿಲಿದೆ. ರೆಡಿನಾ ರಕ್ಷಿತಾ, ಶಿವು? ಈಗ ರೀಲ್ಸ್ ಮಾಡ್ತಾ ಇದ್ದೀರಾ? ಹಾಂ ನೋಡಿ ನಮ್ಮ ರೀಲ್ಸ್ ಜೋಡಿಗಳು. ಯಾರು ಬಂದ್ರು? ರಮ್ಯಕ್ಕ ಬಂದ್ರ. ದೇವಸ್ಥಾನಕ್ಕೆ ಬರ್ತೀರಾ? ರಾಘವೇಂದ್ರ ಸ್ವಾಮಿ ಮಠ ಅಲ್ಗೋಗ್ತಿದೆ. ಸರಿ, ಬಾಯ್. ಬಂಟಿಕ ಬಾಯ್ ಮಾಡು. ಬಾಯ್ ಮಾಡು. ಅಯ್ಯೋ, ನಿಮ್ ಪಾಡಗ್ ನೀವು ಮಾಡ್ರು ಗುರು, ನಿಮ್ ಪಾಡಗ್ ನೀವು ಮಾಡ್ಬೇಕು ತಾನೇ. ನಾನು ಹಂಜಲಾರೆ ಅಡಕಲಾರೆ. ಆಮೇಲೆ ನೋಡಿ ಫ್ರೆಂಡ್ಸ್, ಇವ್ರು ಯಾವ ಸಾಂಗ್ಗೆ ರೀಲ್ಸ್ ಮಾಡ್ತಾ ಇದ್ದಾರೆ ಅಂದರೆ ಇದೇ ಸಾಂಗಿಗೆ ರೀಲ್ಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಬಂದ ತಕ್ಷಣ ಫುಲ್ಲು ಶೈ ಆಗಿಬಿಟ್ಟು ಸ್ಟಾಪೇ ಮಾಡಿಬಿಟ್ರು ರೀಲ್ಸ್ ಮಾಡೋದನ್ನು. ಹಾಗೆ ಅದಾದಮೇಲೆ ರೀಲ್ಸ್ ಎಲ್ಲ ಮಾಡಿದ್ದಾಯಿತು. ರಮ್ಯವ್ರು ಕೂಡ ಬಂದು ಹೋದರು. ಸೊ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೊರಟಿದ್ವಿ. ಇನ್ನೇನೋ ರೀಚ್ ಆದ್ವಿ, ದೇವಸ್ಥಾನದ ಹತ್ರ ಬಂದ್ವಿ, ಮಠದ ಹತ್ರ. ಅಷ್ಟರಲ್ಲಿ ಕಾರ್ ಪಾರ್ಕ್ ಮಾಡೋಗೋಣ ಅಂತ. ಬಂಟುಗಂತೂ ಅಮ್ಮನ ಹಣೆಯಲ್ಲಿ ಸ್ಟಿಕ್ಕರ್ ಇರೋಂಗೇ ಇಲ್ಲ. ಇವಾಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ತುಂಬ ರಶ್ ಇತ್ತು, ತುಂಬ ಜನ ಇದ್ದರು. ನೀವು ನೋಡಿರ್ಬೋದು, ನಾನು ಒಂದು 2-3 ಸಲ ಹೋದಾಗ, ನಾನು ಗುರುವಾರದ ದಿನ ಹೋಗಿರಲಿಲ್ಲ, ಬೇರೆ ಬೇರೆ ದಿನ ಹೋಗಿದ್ದೆ. ಮತ್ತು ಅವಾಗ ಏನಾದರೂ ಫ್ರೀ ಆಗಿತ್ತು ದೇವಸ್ಥಾನ ಹೋದಾಗ ಆ ಸೈಡು. ಸೊ ಹಾಗಾಗಿ ಇವತ್ತು ಹಾಗೆ ಇರುತ್ತೇನೋ ಅನ್ನೋ ಒಂದು ಮೈಂಡ್ಸೆಟ್. ಇವತ್ತು ಹೇಗಿದ್ರು ರಾಯರು ಹುಟ್ಟಿದಬ್ಬ, ಹೆಂಗೆ ಸಾಧ್ಯ, ತುಂಬ ಜನ ಭಕ್ತಾದಿಗಳು ಬಂದಿರ್ತಾರಲ್ವ. ಸೊ ಕನಕಾಭಿಷೇಕ ಎಲ್ಲ ಆಯಿತು, ಅದೆಲ್ಲ ನೋಡಿ ನಮಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ನಮಗೆ ದರ್ಶನ ಸಿಗೋದಕ್ಕಿಂತ ಮುಂಚೆ ಕನಕಾಭಿಷೇಕ ಇದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಕ್ಲೋಸ್ ಮಾಡಿದರು. ಅಲ್ಲಿವರೆಗೂ ನಾವು ಅಲ್ಲಿ ಕುತ್ಕೋಬೇಕಿತ್ತು ಸ್ವಲ್ಪ ಹೊತ್ತು. ನಮ್ಮ ಬಂಟು ಅಂತೂ ಫುಲ್ ಎಕ್ಸೈಟ್ ಆಗಿದ್ದ, ಫುಲ್ ಖುಷಿ. ಅಲ್ಲಿ ಒಂದು ಮಗು ಬಂದಿತ್ತು, ಆ ಮಗು ಜೊತೆ ಅವನಿಗೆ ಫುಲ್ ಖುಷಿ, ಏನೋ ಫ್ರೆಂಡ್ ಸಿಕ್ತಂಗೆ ಅವ್ನಿಗೆ ಇಟ್ಕೊಂಡು ಎಳ್ದಾಡ್ತಾ ಇದ್ದ. ಅವನ ಹತ್ರ ಹೋಗೋದು ಮಕ್ಳುಗಳಿಗೆ, ಅವ್ರ ವಯಸ್ಸಿನ ಮಕ್ಕಳು ಸಿಗ ಇನ್ನೂ ಖುಷಿ ಅಲ್ವಾ, ಅದು ನೋಡೋದೇ ಒಂಥರ ಖುಷಿ. ಆ ಮಗು ಜೊತೆ ಇವನು ಸೇರಿಕೊಂಡು ಆಟಾಡ್ತಾ ಇದ್ದ. ಸೊ ಅದು ಇದು ಹೋಗೋದು, ಏನಾದರೂ ಮುಟ್ತಾನೆ ಅಂತ ನನಗೆ ಅವ್ನು ನೋಡ್ಕೊಳ್ಳೋದೇ ಆಗೋಯ್ತು, ಇಲ್ಲಾಂದರೆ ಓಡ್ಬಿಡ್ತಾ ಇದ್ದ ಅವನು. ಸೊ ಅದೆಲ್ಲ ಆದಮೇಲೆ ನಾನು ಹೇಳ್ದಾಗೆ ಫೈನಲಾಗಿ ಕನಕಾಭಿಷೇಕ ಅಂತ ಆದಮೇಲೆ ಡೈರೆಕ್ಟು ಮಾಮೂಲಿ ದರ್ಶನ ಕೂಡ ಸಿಕ್ತು ನಮಗೆ. ದರ್ಶನ ಎಲ್ಲ ಸಿಕ್ಕಾದ್ಮೇಲೆ ಪ್ರಸಾದ ಸ್ವೀಕರಿಸೋಣ ಅಂತ ಅಂದ್ಬಿಟ್ಟು ಪ್ರಸಾದಕ್ಕೆ ಹೋಗ್ತಾಯಿದ್ವಿ. ಬಟ್ ಕ್ಲಿಯರಾಗಿ ನಮ್ಗೆ ಅಷ್ಟು ದರ್ಶನ ಮಾಡೋಕ್ಕಾಗಲಿಲ್ಲ, ಅಷ್ಟು ರಶ್ ಇತ್ತು. ಮತ್ತು ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದಮೇಲೆ ಇನ್ನೊಂದು ಸಲ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಇವಾಗ ಬಂದ್ವಿ. ಪ್ರಸಾದ ಬಾತು ಮತ್ತು ಪೊಂಗಲ್ ಆಯಿತು, ತುಂಬ ಚೆನ್ನಾಗಿತ್ತು. ಅದು ನವೀನು ಯೂಸ್ ಮಾಡ್ತಾರೆ. ನಿಮ್ಮ ಅವ್ವಂಗೆ ಹೇಳು ಅದು ಇದು ಅನ್ಕೊಂಡು ನಮ್ಮಮ್ಮ ಹೇಳ್ಬೇಕಾದ್ರೆ ನಿಮ್ಮ ಅವ್ವ ಬಂತಲ್ಲ ಮಾಡಕ್ಕೆ ಇವನು ಅವ್ವ ಅಂತ, ಅವ್ವ ಅನ್ನ ಇವನು ಅಣ್ಣ ಅಂತಾನೆ. ಈಗ ಅವ್ವ 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 ಶೇರ್ ಮಾಡ್ಕೊಂಡಿದೀನಿ ಅಂತ ಅವನು. ಅಮ್ಮ ಗಂಧದ ಕಡ್ಡಿ ಪ್ಯಾಕೆಟ್ ನ ಶೇರ್ ಮಾಡ್ಕೊಂಡವನೆ. ನೋಡು ನನ್ ಕೂದಲು ಎಷ್ಟು ಉದ್ದ ಇತ್ತು ಅಂತ. ಅವಾಗ ಯಾವ್ದು ಪಿಯುನೋ ಏನೋ, ಯಾವ ರೇಂಜಿಗೆ ಎಷ್ಟು ಫ್ಲವರ್ ಡಿಸೈನ್ ಬರ್ಬೇಕಲ್ಲ, ಅದಕ್ಕೆ ಇವ್ರ ಕಮ್ಮಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಫೋಟೋ ಅಕ್ಕ ತಮ್ಮ.
PUC ನೀನ್ ಎಡ್ತಿ ಕರ್ಕೊಂಡ್ ಕಣಪ್ಪ ಆಟ ಮಾಡ್ಕೊಂಡು 500 ರೂಪಾಯಿ ಖರ್ಚು ಮಾಡ್ಕೊಂಡು PUC ಇಲ್ಲ ಯಾವ್ದ ಸ್ಕೂಲ್ ಡೇಸ್ ಅಲ್ಲಿ ಫ್ರೆಂಡ್ಸ್ ಅದ್ ಯಾವಾಗ್ಲೂ ಅದು ಪ್ರತಿಭಾ ಕಾರಂಜಿ ಇತ್ತು ನೋಡಿ ಆ ಟೈಮ್ ಅಲ್ಲಿ ಅಳ್ತಾ ಕುತ್ಕೊಂಡ್ಬಿಟ್ಟಿದ್ಲು. ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಸೆಲೆಕ್ಟ್ ಆಗ್ಬಿಟ್ಟಿದ್ದೆ ಜನಪದ ಗೀತೆ ಆಡೋದಕ್ಕೆ. ಸೊ ಅವಾಗ ಏನಾಗ್ಬಿಟ್ಟು ನಾನು ಕಾಂಪಿಟೇಷನ್ ಕರ್ಕೊಂಡು ಹೋಗಕ್ ಯಾರು ಇರ್ಲಿಲ್ಲ, ಏನು ಅಳ್ತಾ ಇದೆ. ಅವಾಗ ಏನೊಂದ್ 50 ರೂಪಾಯಿ ಖರ್ಚು ಮಾಡ್ಕೊಂಡು ಅವಾಗ್ಲಿಂದ ಆವತ್ತಿನ ಕಾಲದಲ್ಲಿ ಎಷ್ಟು ವರ್ಷದಿಂದ ಯಾವ ಕಾಲ ಹಂಗಾರೆ? ಅಣ್ಣ ಪೆಟ್ರೋಲ್ ಡೀಸೆಲ್ ಇವತ್ತು ಜಾಸ್ತಿ ಇರೋ ಟೈಮಲ್ಲಿ ಇವತ್ತು 500 ಆಗಲ್ಲ. 10 ವರ್ಷ ಆಯ್ತು. 20 ವರ್ಷದಿಂದ ಜ್ಯೋತಿ ನಗರದಿಂದ ಕುವೆಂಪು ನಗರಕ್ಕೆ ಏನ್ 16 ವರ್ಷನೇ? ಪ್ರತಿಭಾ ಕಾರಂಜಿ ಕರ್ಕೊಂಡು ಹೋದ್ರು, ಹಾಡ್ದೆ, ಅದ್ರ ಪ್ರೈಸ್ ಬರ್ಲಿಲ್ಲ. ಅದಕ್ಕೆ ಅದನ್ನ ಇವತ್ತಿನವರೆಗೂ ರೇಗಿಸ್ತಾರ ಅದನ್ನ. ಅವತ್ತೇ ಅಷ್ಟ್ ಖರ್ಚು ಮಾಡ್ಕೊಂಡು ಕರ್ಕೊಂಡು ಹೋದೆ, ಪ್ರೈಸ್ ತಗೋತಾರೆ ಅಂತ ಪ್ರೈಸೇ ಬರ್ಲಿಲ್ಲ. ನನ್ನ ಹೇರ್ ಬಗ್ಗೆ ಹೇಳ್ತಿದ್ದೆ. ಈ ಫೋಟೋನ ಫ್ರೇಮ್ ಬೇರೆ ಮಾಡಿಸ್ದೆ ಫ್ರೆಂಡ್ಸ್ ಖುಷಿಯಿಂದ. ನನ್ನ ತಮ್ಮಂದು ಇರ್ಲಿ ಅಂತ ಕಳ್ಳನ್ ಮಗ ಅದನ್ನ ಹಾಕಕ್ಕೆ ಬಿಡೋದಿಲ್ಲ. ಅದ್ರಲ್ಲಿ ಅವ್ನು ಚೆನ್ನಾಗ್ ಕಾಣ್ತಿಲ್ಲ. ಕ್ಲೀನ್ ಮಾಡ್ತಾ ಇದ್ದೆ, ಅವಾಗ ಸಿಕ್ತು. ಈಗ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಎಷ್ಟೇ ಬಿಡ್ತಾನೆ, ಬೇಕಾದ್ರೆ ಅವ್ನು ಇರ್ಬೇಕಿತ್ತು ಅನ್ನೋ. ಅದೇ ತಿಳಿದಿದ್ದೀರಾ ಅಂತಂದ್ರೆ ನಾನು ನಿನ್ನೆ ಡಿಸೈನ್ ಮಾಡ್ಕೊಂಡು ನಾನು ಹೈಟ್ ಮಾಡ್ತಿದ್ರು ತುಂಬಾ ಜಗಳ ಹಾಕಕ್ಕೆ ಬಿಡ್ತಾ ಇಲ್ಲ ಅವ್ನು. ಈ ಮನೇಲಿ ಹಾಕ್ಬಿಟ್ರೆ ನಾನೊಂದ್ ರೇಂಜ್ಗೆ ಚೆನ್ನಾಗಿ, ನನ್ ಕೂದ್ಲು ಬೇರೆ ಶುದ್ಧ, ಅದೇನೋ ಮೆಮೊರೀಸ್ ತಾನೆ. ಅದಕ್ಕೆ ನೀನ್ ಬೇಡ ಅಂದ್ರೆ ಕೊಟ್ಬಿಡೋ, ನಾನ್ ತಗೋಯಕ್ಕೆ ನಮ್ಮ ಮನೆಗೆ ಹಾಕತ್ತೀನಿ ಅಂತ ಅಂದಿದ್ದೀನಿ. ಯಪ್ಪ ಅವ್ರಾಗೆ ಎಸಿಕ್ಕಿಂತ ಮುಂಚೆ ನಾವಾಗೆ ಎತ್ಕೋಗ್ಬಿಡ್ಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ನಮಗ್ ಮರ್ಯಾದೆ ಇರೋದಿಲ್ಲ. ನೋಡಿ ನಾನೇ ಯಾಕ ಸುಮ್ನೆ ಯಾಕೆ ಎತ್ಕೊಳ್ತೀರಾ, ಇರ್ಲಿ ಇಲ್ಲ ಹಾಕ್ತೀನಿ ಇಟ್ಕೊಂಡು ಆಮೇಲೆ ತೆಗಿ ನಾನ್ ಬಂದ್ಮೇಲೆ ತೆಗ್ದಿರೋದು ಅಂತಂದ್ರೆ ನಂಗೆ ಹೇಳ್ಬೋದು. ಫಸ್ಟ್ ಇಂದ ಹಾಕಿ ಹೇಳ್ಬೋದು, ನಾನು ಹಾಕಿಸ್ತೀನಿ ಸುಮ್ನಿರಿ. ಅದಕ್ಕೆ ನೀವೇ ಬರೀ ಮಾಡ್ಬೇಡಿ. ಅಲ್ಲಿ ಯಾವ್ದಾದ್ರು ಒಂದ್ ಫೋಟೋ ಐತಲ್ಲ, ನನ್ ಫೋಟೋನೇ ತೆಗ್ದು ಬೇಕಾದ್ರೆ ನಿಮ್ದು ಹಾಕ್ಸ್ತೀನಿ ಸುಮ್ನೆ. ಹಾಕ್ಸೋದಲ್ಲ ನಿಮ್ಮನೆ, ನೀವ್ ಯಾವಾಗ ಅವ್ನು ಬಿಡೋದಿಲ್ಲ ಅವನು. ಸೊ ಅದಕ್ಕೆ ನಾನು ಹೇಳಿ ನಿಮ್ಗೆ ಆಗ್ಲಿಲ್ವಾ ಕೊಟ್ಬಿಡು, ನಾನು ತಗೋಯ್ತೀನಿ ಅಂತ ಅಂತಿದ್ದೀನಿ. ಫಸ್ಟ್ PU ಫಸ್ಟ್ PUಗೆ ಇಬ್ರು ಇವಳೇ ಕರ್ಕೋ, ಫಸ್ಟ್ 10th ಆದ್ಮೇಲೆ ಮಾಡ್ತೀನಿ. ನಾವ್ ಹಂಗೆ ಮಾಡಿಸಿದ್ರೆ ಈಗ ಒಂದು 6 months ಅಂತ. ಹೌದಾ? ನನ್ ಫೋನ್ ಮುಟ್ಟಬೇಡ ಕಂದ ನೀನು. ಅಂದ್ರೆ ನಮ್ದು ಯಾವ ತರ ಇರ್ತದಲ್ಲ, ಅದೇ ಕಾರಣಕ್ಕೆ ಫುಲ್ ನಮ್ದೆಲ್ಲ ಹಂಗೆ ಫ್ಯಾಮಿಲಿ ಫುಲ್ ಕ್ಲೋಸ್. ಇವ್ರದ್ದು ಅಷ್ಟೇ, ಹೆರಿಡಿಟ್ರಿ ಅದು. ನೆಕ್ಸ್ಟ್ ನಿಮ್ಮ ಮನೆಗೆ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಬಂದ್ರೆ ಬರುತ್ತೆ, ಆ ಕಡೆಯಿಂದ ಬಂದ್ರೆ ಬರೋದಿಲ್ಲ. ನೋಡು ಆ ತರ ಒಂದು ಬಂಟುನು ಹಂಗೇನೆ ಇದೆ. ಎಲ್ಲರೂ ಬಂದಿದ್ಯಾ ತೊಡಪ್ ಅನ್ಕೊಂಡ್ರೆ ಎದುರ್ಕತ್ತಿದೆ ಹೋಯ್ತವನೆ ರಮ್ಯಾ. ನಂದು ಮುಂಚೆ ಇತ್ತೇನೋ, ಮೇ ಬಿ ಐಬ್ರೋಸ್ ಮಾಡ್ಸಾದ್ಮೇಲೆ ಈ ತರ ಸಣ್ಣ ಆಗ್ಬಿಟ್ಟು. ಹರಳೆಣ್ಣೆ ಹಚ್ಚಿದ್ರೆ ಆಲ್ರೆಡಿ ಮಾಡ್ತಿದ್ದೀನಿ. ಮಾಡಿಸ್ಬಿಟ್ಟಿದ್ಯಲ್ಲ, ಹರಳೆಣ್ಣೆ ಹಚ್ಚಿದ್ರೆ ಗ್ರೋತ್ ಆಗುತ್ತಂತೆ. ನಾನು ಹಚ್ಬೇಕು ಅನ್ಕೋತೀನಿ. ನಾನು ಸ್ವಲ್ಪ ಸಣ್ಣನೇ, ಒಂದ್ ಸ್ವಲ್ಪ ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ. ಅಯ್ಯೋ ಇದೆಲ್ಲ ಏನ್ ನಾವು ಬೇಡ್ಕೊಬರಕಾಯ್ತದ, ದೇವ್ರು ಕೊಟ್ಟಿದ್ದು. ಫಸ್ಟ್ ನಮ್ಮ ಸೆಲ್ಫ್ ಲವ್ ಇಂಪಾರ್ಟೆಂಟ್. ನಮ್ಮನ್ನ ನಾವು ಮೊದಲು ಪ್ರೀತಿಸ್ಬೇಕು, ಹೆಂಗಿದೀವಿ ಹಂಗೆ, ಅದು ಮುಖ್ಯ. ನಾನ್ ತುಂಬಾ ಪ್ರೀತಿಸ್ತೀನಪ್ಪ ನಾನು ಬೇರೆಯವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ. ತುಂಬಾ ಪ್ರೀತಿಸ್ತೀರ. ನನ್ನಿಂದ ಯಾರು ನಾನು ವಿಡಿಯೋ ಮಾಡ್ಬೇಕಾದ್ರೆ ಹಂಗೆ ಏನಾದ್ರು ಯಾರು ಏನೇ ಹಾಗೆ ಫ್ರೆಂಡ್ಸ್ ಎಲ್ಲರೂ ಸೇರಿ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ. ಸೊ ಅದಾದಮೇಲೆ ಹಸ್ಬೆಂಡ್ ಟೈಮ್ ಆಯಿತು ಕಣೆ ಮನೆಗೆ ಹೊರಡೋಣ ಊಟ ಮಾಡ್ಕೊಳ್ಳಂದ್ರು. ನಾನು ನನಗೆ ಊಟ ಬೇಡಿಕೊಂಡ್ರೆ ನಾನು ಆಲ್ರೆಡಿ ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ದೀನಿ ಅಂತ ಹೇಳಿದೆ. ಸೊ ಅದಾದಮೇಲೆ ಅವರು ಕೂಡ ಊಟ ಮಾಡಿಕೊಂಡು ಸೊ ಹೊರಡೋಣ ಇವಾಗ ಅಂತ ಹೇಳಿಬಿಟ್ಟು ಫೈನಲ್ ಆಗಿ ಹೊರಡ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.